ನೋಡಿ, ಈಗ ತಾನೇ ಬೆಂಗಳೂರು ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಇಲ್ಲಿ ಕಲ್ಲು ತೂರಾಟ ಆಗಿದೆ, ಬಳ್ಳಾರಿಯಲ್ಲಿ ಗಲಭೆ ಆಯಿತು ಅಂತ. ಇದಷ್ಟೇ ಅಲ್ಲ, ರಾಜ್ಯದ ಬಹುತೇಕ ಭಾಗಗಳಲ್ಲಿ ಆಲ್ರೆಡಿ ಗಲಭೆ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಇದರಿಂದ ಕಾಡ್ತಾ ಇರುವಂತಹ ಪ್ರಶ್ನೆ ಏನ್ ಗೊತ್ತಾ? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆಯಾ ಅಂತ. ಆ ವರದಿಯಿಂದ ಗೃಹ ಇಲಾಖೆಗೆ ಎಚ್ಚರಿಕೆಯ ಸಂದೇಶವನ್ನ ನೀಡಲಾಗ್ತಾ ಇದೆಯಂತೆ. ಗೃಹ ಇಲಾಖೆಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಗಲಭೆ, ಅದರ ಬಗ್ಗೆ ಆತಂಕ ಸೃಷ್ಟಿಯಾಗ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪ್ರಶ್ನೆ ಮಾಡುವ ಕೇಸ್ಗಳ ಹೆಚ್ಚಳ ಅಂತೆ. ಪ್ರಕರಣದ ಮತ್ತೊಂದು ಹಂತಕ್ಕೆ ಹೋಗುವ ಆತಂಕಕಾರಿ ಮಾಹಿತಿಯನ್ನ ಗುಪ್ತಚರ ಇಲಾಖೆನೇ ಕೊಟ್ಟಿದೆ. ಗುಪ್ತಚರ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ. ಹಲವು ಪ್ರಕರಣಗಳು ಕೋಮು ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ರಾಜ್ಯದಲ್ಲಿ ಆ ಮೂಲಕ ಕೋಮು ಗಲಾಟೆ ಕೇಸ್ಗಳು ಹೆಚ್ಚಾಗುವ ಸಾಧ್ಯತೆ ಇದೆಯಂತೆ. ಹಿಂಗಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ. ನಾವಲ್ಲ, ಜನಸಾಮಾನ್ಯರಲ್ಲ, ಇನ್ಯಾರೋ ಅಲ್ಲ, ಪ್ರಮುಖವಾಗಿ ಗುಪ್ತಚರ ಇಲಾಖೆ ಕೊಟ್ಟಿರುವಂತಹ ರಿಪೋರ್ಟ್ ನಲ್ಲೇ ಈ ಆತಂಕಕಾರಿ ಅಂಶಗಳು ಉಲ್ಲೇಖ ಆಗಿದೆ. ಅಲ್ಲಿಗೆ ಗೃಹ ಇಲಾಖೆ ಮತ್ತಷ್ಟು ಅಲರ್ಟ್ ಆಗಬೇಕಾಗಿದೆ, ಮತ್ತಷ್ಟು ಭದ್ರತೆ ಹೆಚ್ಚಳ ಮಾಡಿಕೊಳ್ಬೇಕಾಗಿದೆ. ಕಾನೂನು ಸುವ್ಯವಸ್ಥೆನ ಕಾಪಾಡುವ ಕೆಲಸಗಳು ಗೃಹ ಇಲಾಖೆಯಿಂದ ಆಗಬೇಕಾಗಿದೆ. ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ ಅನ್ನೋ ರೀತಿಯಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಗೃಹ ಇಲಾಖೆಯ ಕೈ ಸೇರಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಆಲ್ರೆಡಿ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಗಲಭೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಕೋಮು ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದು ಮತ್ತಷ್ಟು ತಾರಕಕ್ಕೇರುವ ಸಾಧ್ಯತೆಗಳು ಇದೆ ಅಂತ ಗುಪ್ತಚರ ಇಲಾಖೆನೇ ಒಂದು ವರದಿಯನ್ನ ಗೃಹ ಇಲಾಖೆಗೆ ಕೊಟ್ಟಿದೆ. ಅದರಲ್ಲಿ ಈ ಆತಂಕಕಾರಿ ಅಂಶಗಳು ಕೂಡ ಉಲ್ಲೇಖ ಆಗಿದೆ.